ದೇವ್ರೆ ಒಳ್ಳೇದು ಮಾಡಪ್ಪ, ಎಕ್ಸಾಮ್ ಚೆನ್ನಾಗಿ ಬರೆಯೋಂಗೆ ಮಾಡಪ್ಪ. ವಾಟ್ ಆಫ್ ಅಂಜಾನು? ನಥಿಂಗ್ ಸರ್. ವೆಯ್ಟ್ ಇಲ್ಲಿ ಯಾಕೆ ತಿರುಗಿ ನೋಡ್ತಾ ಇದೀಯಾ? ಸಾರಿ ಸರ್. ಎಲ್ಲ ಹೌದಾ ಇವನು? ಇವತ್ತು ಎಕ್ಸಾಮ್ ಇದೆ ಅನ್ನೋದು ಗೊತ್ತಿಲ್ವಾ? ಗೊತ್ತಿಲ್ಲದೆ ಆದರೂ ಬಂದಿಲ್ಲ ಅಂದರೆ ಏನಾಗುತ್ತೆ ಇವನಿಗೆ? ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ? ರೀ 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 ಏನ ಒಳ್ಳೆ ಬಿರುಗಾಳಿ ಥರ ಬರ್ತಿದೆಯಲ್ಲ. ರೀ ಏನು ಗೊತ್ತಾ, ಹರೀಶನ್ ಲೋನು ಸ್ಯಾಂಕ್ಷನ್ ಆಯ್ತಂತೆ. ಹರೀಶಂಗೆ ಲೋನ್ ಸ್ಯಾಂಕ್ಷನ್ ಆಯ್ತಂತ? ಮತ್ತು ನನಗೆ ಯಾಕಾಗಿಲ್ಲ? ಇರು, ಆ ಮ್ಯಾನೇಜರಿಗೆ ಫೋನ್ ಮಾಡ್ತೀನಿ. ಇನ್ನೊಂದು ಮಕ್ಕಳೆಲ್ಲ ಹಿಂಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡ್ತಾರೆ. ಹಲೋ ಸರ್, ನಾನು ಸರ್ ಸಂತೋಷ. ಹೇಳಿ ಸಂತೋಷ್ ಅವರೇ. ಲೋನ್ ಪ್ರೊಸೆಸ್ ಏನಾಯಿತು ಸರ್? ನಾನು ಹೇಳಿದ್ನಲ್ಲ, ನೀವು ಶ್ಯೂರಿಟಿ ಕೊಟ್ಟರೆ ಲೋನ್ ಆಗುತ್ತೆ. ಶ್ಯೂರಿಟಿ ಇಲ್ಲ ಅಂದರೆ ಲೋನ್ ಆಗಲ್ಲ. ಹಾಗೆ ನೀವು ಕೆಲಸ ಮಾಡೋ ಕಂಪನಿಯಿಂದ ಒಂದು ಸ್ಟೇಟ್ಮೆಂಟ್ ಬೇಕು. ನೀವಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಅಂತ ಒಂದು ಲೆಟರ್ ಬೇಕು. ಕಂಪನಿ ಕಡೆಯಿಂದ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕು. ಕ್ಯಾರೆಕ್ಟರ್ ಸರ್ಟಿಫಿಕೇಟಾ? ಸರ್, ಲೋನ್ ತಗೊಳ್ಳೋಕ್ಕೆ ಇದೆಲ್ಲ ಯಾಕೆ ಬೇಕು ಸರ್? ಅದನ್ನು ನಾನು ನಂಬೋದು ಸಂತೋಷ್ ಅವರೇ, ಆದರೆ ನಿಮಗೆ ಲೋನ್ ಕೊಡೋ ಬ್ಯಾಂಕ್ ನಂಬೇಕಲ್ಲ. ಅವರತ್ತೇನೆ ನಿಮಗೆ ಲೋನ್ ಕೊಡೋದು ಅಲ್ಲ. ನಿಮ್ಮ ಕಂಪನಿ ಕಡೆಯಿಂದ ಸರ್ಟಿಫಿಕೇಟ್ ಕೇಳೋದಕ್ಕೆ ಇಷ್ಟು ಪ್ರಶ್ನೆ ಮಾಡಿದ್ರೆ ಹೇಗೆ? ಬೇಗ ಆದಷ್ಟು ಬೇಗ ತಂದುಕೊಡಿ. ಛೇ, ಇವರೆಲ್ಲ ಊರು ಉದ್ಧಾರ ಮಾಡೋಕ್ಕಿದ್ದಾರೆ ಇಲ್ಲ ಹಾಳು ಮಾಡೋಕ್ಕಿದ್ದಾರೆ? ಇಲ್ದೇ ಇರೋದೆಲ್ಲ ಕೇಳ್ತಾರೆ ಕಣೆ. ನೋಡಿದ್ರ ಎಲ್ಲರೂ ಸೇರಿಕೊಂಡು ಹರೀಶನ್ನ ಹೇಗೆ ಆಡ್ಕೋತಿದ್ರಿ. ಈಗ ಅವನಿಗೆ ಒಳ್ಳೆ ಸಮಯ ಬಂದಿದೆ. ಅದಕ್ಕೆ ಹೇಳೋದು, ಹಾಗೆಲ್ಲ ಯಾರನ್ನೂ ಸುಮ್ಮನೆ ಆಡ್ಕೋಬಾರ್ದು ಅಂತ. ಒಂದು ಸಣ್ಣ ಪೇಪರ್ ತುಂಡು ಕೂಡ ಗಾಳಿಪಟ ಆದರೆ ಆಕಾಶದಲ್ಲಿ ಹಾರಾಡುತ್ತೆ. ಸರಿ ಬಿಡಿ, ಅವ್ರು ಅದೇನು ಹೇಳಿದಾರೋ ಅದನ್ನು ಮಾಡೋದ್ರ ಬಗ್ಗೆ ಗಮನ ಕೊಡಿ. ಸರ್ ನಮಸ್ಕಾರ. MD ಸಾಹೇಬರು ನೋಡ್ಬೇಕಿತ್ತು. ಬರ್ತಾರೆ, ಬಂದಾಗ ಹೇಳ್ತೀನಿ ಅಂತ ಹೇಳಿದೀನಿ ತಾನೆ. ನೀವು ದಿನಾ ಬಂದು ಅದನ್ನೇ ನಾನು ಕೇಳ್ತಾರೆ, ಹೆಂಗೆ ಹೇಳಿ? ಸರ್, ಅದು ಪ್ರತಿ ದಿನ ಕಳೆಯೋದು ಕಷ್ಟ ಆಗ್ತಾ ಇದೆ ಸರ್. ಸರಿ ಹೋಯ್ತು. ಈಗ ನೀವು ಟೆನ್ಷನ್ ಮಾಡಿಕೊಂಡು ಕೆಲಸ ಹೋಗುತ್ತೆ ಅಂತ ಇರೋ ಕೆಲಸದ ಮೇಲೆ ಜ್ಞಾನ ಕೊಟ್ಟು ಕೆಲಸ ಮಾಡಿಲ್ಲ ಅಂದರೆ ಇರೋ 2 ತಿಂಗಳಲ್ಲೂ ಕೂಡ ನಿಮ್ಮ ಮನೆ ಕಳಿಸ್ತಾರೆ, ತೆಗೆದಾಕ್ಬಿಡ್ತಾರ್ರಿ. ಹೋಗಿ ನಿಮ್ಮ ಪಾಡಿ ನೀವು ಕೆಲಸ ಮಾಡ್ಕೊ ಹೋಗಿ. HR ಸಾಹೇಬ್ರು ಹೇಳಿದ್ರು MD ಸಾಹೇಬ್ರ ಜೊತೆ ಒಂದ್ಸಲ ಮಾತಾಡಿ ನೋಡಿ ಅಂತ. ಅದಕ್ಕೆ ಸರ್. ಆಯ್ತಪ್ಪ, PF ಅಮೌಂಟ್ ಬರುತ್ತಲ್ಲ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಆ ದುಡ್ಡಲ್ಲಿ ಬೇರೆ ಏನೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸರಿ, ಇದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. MD ಸಾಹೇಬರು ಬಂದಾಗ ನೀವೇ ಭೇಟಿಯಾಗಿ. ಸರಿ ಸರ್.
ಜಾನ್ವಿ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಅದೇ ಮತ್ತೆ ಅದಕ್ಕೆ ಈ ಥರ ಎಲ್ಲ ಕೇಳೋದಾ? ಅದೇನು ಅಂತ ಹೇಳಿ. ನೀವು ಎಕ್ಸಾಮ್ ಮುಗಿಸ್ಕೊಂಡು ಬಂದ್ರಲ್ಲ ಈಗ 3 ಗಂಟೆಗಳ ಕಾಲ, ನಾನು ನಿಮ್ಮನ್ನು ಆಗ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಅಂಥದ್ರಲ್ಲಿ ನೀವು 1 ವಾರ ನಿಮ್ಮ ತಾಯಿ ಮನೇಲಿ ಇದ್ದು ಬರ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೋತೀನಿ ಅಂತ ಯೋಚನೆ ಮಾಡಿದ್ದೀರಾ? ನೀವು ನಿಮ್ಮ ಜೀವನಕ್ಕೆ ಬರೋವರೆಗೂ ನಾನು ಒಬ್ಬಂಟಿಗ ಅಂತ ನನಗೆ ಅನಿಸೇ ಇರಲಿಲ್ಲ. ಆದರೆ ಯಾಕೋ ನಿಮ್ಮ ಜೀವನಕ್ಕೆ ಬಂದಾಗಲಿಂದ ನಿಮ್ಮನ್ನು ಬಿಟ್ಟು ಒಂದು ಕ್ಷಣನೂ ಇರೋದಕ್ಕಾಗಲ್ಲ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೆ ಈಗ ನಾವಿಬ್ಬರು ಹೋಗೋಣ. ಅದು ನನಗೆ ಗೊತ್ತು ಜಾನ್ವಿ ಅವರೇ, ನೀವು ನನ್ನನ್ನು ಅಷ್ಟೇ ಮಿಸ್ ಮಾಡ್ಕೋತೀರಿ. ನಾನಿಲ್ಲದೆ ಹೋದರೆ ನಿಮಗೂ ನಾನು ಬಿಟ್ಟಿರೋದಕ್ಕೆ ಆಗೋದಿಲ್ಲ, ನಾನು. ಆದರೆ ಗಂಡನ ಮೇಲಿರೋ ಪ್ರೀತಿಗಿಂತ ತಂದೆ ತಾಯಿ ಮೇಲಿರೋ ಪ್ರೀತಿಯ ಸೆಳೆತ ಜಾಸ್ತಿ ಇದೆ. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಮನೆಯಲ್ಲಿ ಒಬ್ಬರು ಯಾರಾದರೂ ಮಾತಾಡೋಕ್ಕೆ ಸಿಗ್ತಾರೆ. ನಿಮ್ಮ ಮನಸ್ಸಿನ ಭಾವನೆ ಹಂಚ್ಕೊಳ್ಳೋಕ್ಕೆ ಯಾರಾದರೂ ಒಬ್ರು ಇರ್ತಾರೆ. ಆದರೆ ನಮ್ಮಲ್ಲಿ ಯಾರಿರ್ತಾರೆ? ಈಗ ನೀವೂ ಇಲ್ಲ ಅನ್ನೋದಾದರೆ ನನ್ನ ಪರಿಸ್ಥಿತಿ ಹೇಗಾಗತ್ತೆ ಹೇಳಿ? ಹೇಳಿ ಈಗ ಸಡನ್ನಾಗಿ ಬರಲ್ಲ ಅಂತ ಹೇಳಿದ್ರೆ ಅಮ್ಮನ ಮೇಲೆ ಎಲ್ಲರೂ ಬೇಜಾರು ಮಾಡ್ಕೊಳಲ್ವಾ? ಇಲ್ಲ ಇಲ್ಲ, ಅಮ್ಮ ಅರ್ಥ ಮಾಡ್ಕೋತಾರೆ. ನಾವು ನಮ್ಮನೆಗೆ ಹೋಗೋಣ. ಫೋನ್ ಕೊಡಿ. ಹಲೋ ಅಮ್ಮ. ಜಾನು, ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರ್ತೀಯಾ? ಚೆನ್ನಾಗಿ ಮಾಡಿದೆ ಅಮ್ಮ. ಸರಿ, ಅಂದ್ಹಾಗೆ ಕಾಲೇಜಿಂದ ನೀವು ಮನೆಗೆ ಬರ್ತೀರ ತಾನೆ? ಎಲ್ರೂ ನೀವು ಬರ್ತೀರಾ ಅಂತ ಖುಷಿಯಾಗಿದ್ದಾರೆ. ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಇಲ್ಲಮ್ಮ, ನಾವಿವತ್ತು ಬರ್ತಿಲ್ಲ. ಯಾಕೆ ಜಾನ್ವಿ, ಯಾಕೆ ಹೀಗೆ ಹೇಳ್ತಿದ್ಯಾ? ಬರ್ತೀನಿ ಅಂತ ಹೇಳಿ ಈಗ ಬರಲ್ಲ ಅಂತಿದ್ಯಾ? ಅಳಿಯಂದ್ರೇನಾದ್ರು ಅಂದ್ರಾ? ಹಾಗೆಲ್ಲ ಏನೂ ಇಲ್ಲ ಅಮ್ಮ. ನನಗೆ ಯಾಕೋ ಅಲ್ಲಿಗೆ ಹೋಗಬೇಕು ಅನ್ನಿಸ್ತಿದೆ. ಪಾಪ ಇವ್ರು ಇಷ್ಟು ದಿವಸ ಒಬ್ಬರೇ ಇದ್ರು. ಈಗ ನಾನು ಬಂದಮೇಲೂ ಅವ್ರನ್ನ ಒಂಟಿಯಾಗಿ ಬಿಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಅಲ್ಲೇ ಇದ್ದು ಎಕ್ಸಾಮಿಗೆ ಅಲ್ಲಿಂದನೇ ಓಡಾಡ್ತೀನಿ ಅಮ್ಮ. ನೀನ್ ಬರೋದಿಲ್ಲ ಅಂದಿದ್ದಕ್ಕೆ ಬೇಜಾರಿದ್ರು ನಿನ್ ಗಂಡನ ಮೇಲಿನ ಪ್ರೀತಿ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಅವ್ರನ್ನ ಎಷ್ಟು ಹಚ್ಕೊಂಡಿದೀಯ ನೋಡು. ಇಷ್ಟು ಬೇಗ ನಿನ್ಗೆ ಮನೆ ಗಂಡ ಅನ್ನೋ ಜವಾಬ್ದಾರಿ ಬಂತಲ್ಲ, ನನ್ಗಷ್ಟು ಸಾಕು. ಸರಿನಮ್ಮ, ಈಗ ನೀನು ಮನೆಗೆ ಹೋಗು. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು 1 ವಾರ ಬಂದು ಇದ್ಬಿಟ್ಟು ಹೋಗು. ಸರಿಮ್ಮ, ಹೊರಡೋಣ. ನಿನಗೆ ಬೇಜಾರಿಲ್ಲ ತಾನೆ? ಅತ್ತೆ, ಜಾನುಗ್ ಫೋನ್ ಮಾಡಿದ್ರಾ? ಎಷ್ಟು ಗಂಟೆ ಬರ್ತಾಳಂತೆ? ಅವಳು ಬರ್ತಾ ಇಲ್ವಂತೆ ವೀಣಾ. ಅಯ್ಯೋ, ಯಾಕೆ? ಎಕ್ಸಾಮ್ ಮುಗಿಸ್ಕೊಂಡು ಅಳಿಯಂದ್ರ ಜೊತೆ ಮನೆಗೆ ಹೋಗ್ತಿದ್ದಾಳಂತೆ. ಅಲ್ಲಿಂದಲೇ ಓಡಾಡ್ಕೊಂಡು ಎಕ್ಸಾಮ್ ಬರೀತೀನಿ ಅಂತಿದ್ದಾಳೆ. ನೋಡಿದ್ರ ಅತ್ತೆ, ನಮ್ಮ ಜಾನು ಚಿಕ್ಕವಳು, ಅವಳಿಗೆ ಏನೂ ಗೊತ್ತಾಗಲ್ಲ ಅಂತಿದ್ರಿ. ನೋಡಿ ಅವಳಿಗೆ ಎಷ್ಟು ಜವಾಬ್ದಾರಿ ಬಂದಿದೆ ಅಂತ. ಗಂಡನ್ ಬಿಟ್ಟು 1 ನಿಮಿಷನೂ ಇರಲ್ಲ ಅಂತಾಳೆ. ಈ ಸಲ ಬರಲಿ, ವಿಚಾರಿಸ್ಕೊತೀನಿ. ಬಾ.
ಏನು ಗೌಡ್ರೆ ನಿಮ್ಮ ವೇಷ? ಹಾಂ, ನನಗೇನೋ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಮ ಮ್ಯಾಕ್ ಡೌಟ್ ಬತ್ತಾದೆ. ಏನಿಲ್ಲ ಅದು ಡೌಟು. ಏನಿಲ್ಲ, ಏನು ಆಗ್ದಿದ್ರು ಸುಮ್ಕೆ ಕೈಗೆ ಕಾಲ್ಗೆ ಏನಿಲ್ಲ ನಿನ್ ಮಾತಿನ ಅರ್ಥ? ನನ್ಗೇನು ಆಗ್ದಿದ್ರು ನಾನು ಬ್ಯಾಂಡೇಜ್ ಸುತ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತೀವಿ ಅಂತ. ಸುಮ್ಗಿರ್ಲ, ನೀನ್ ಯಾಕೆ ಹಿಂಗಡಿಗೆ? ಪಾಪ ನಮ್ ಗೌಡ್ರು. ನನ್ ಕಷ್ಟ ಏನಂತ ನಿನ್ ಒಬ್ಬನಿಗೆ ಕಲ ಗೊತ್ತಾಗಿರೋದು. ಗೌಡ್ರೆ ನಿನ್ನ ನೋಡ್ತಾರೆ ಹೊಟ್ಟೆ ಕಣ್ಣು ಕಿವುಸ್ತಂಗ ಆಯ್ತದೆ ಅಲ್ವಲ್ಲ? ಹೇಳ ಅವ್ನ್ಗೆ. ಇಲ್ಲ ಇಲ್ಲ, ನಮ್ ಗೌಡ್ರ ಮೇಲೆ ಅನುಮಾನ ನಿಂಗೆ. ಮತ್ತೆ ಒಂದ್ ಕೆಲ್ಸ ಮಾಡ್ಬೇಕಲ್ಲ, ನಾನು ಮೊಬೈಲಲ್ಲಿ ತಮಟೆ ಸೌಂಡ್ ಹಾಕ್ತೀನಿ. ಗೌಡ್ರು ಕೈ ಕಾಲು ಹಂಗೆ ಇದ್ರೆ ಏನೋ ಆಗದೆ ಅಂತ, ಅವ್ರ ಕೈ ಕಾಲು ಏನಾದ್ರು ಅಳ್ಳಾಡಿದ್ರೆ ಏನೂ ಆಗ್ಲಿಲ್ಲ ಅಂತ. ಹೆಂಗೆ ಗೌಡ್ರೆ? ಸರಿ ಕಣಪ್ಪ, ಹಾಕು ನೋಡಮ್ಮ. ಪೌಡ್ರು ಬೇಡಕಲ್ಲ, ಬೇಡಕಲ್ಲ, ಎಲ್ಲ ಸೋಯ್ತದೆ, ಸುಮ್ಮನೆ ಬೇಡಕಲ್ಲ. ಬೇಕು ಕಲ ಹಾಕ್ಲಾ? ಈಗ ನೋಡ್ಲಾಕರ ಮತ್ತ ಗೌಡ್ರಿಗೆ ಏನು ಆಗಿಲ್ಲ ಕಲ. ಮನೆ ಎಷ್ಟು ಕ್ಲೀನ್ ಆಗ್ಬಿಟ್ಟಿದೆ. ಕೆಲ್ಸವ್ರು ಬಂದಿದ್ರಾ? ಇಲ್ಲ, ನಾನು ಹೇಳಿದ್ನಲ್ಲ ಹೌಸ್ ಕೀಪಿಂಗ್ ಸ್ಟಾಫ್ ಅವ್ರು ಬರ್ತಾರೆ ಅಂತ, ಅವ್ರು ಬಂದು ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲ ಜಾನ್ವಿ ಅವರೇ, ನೀವಿವಾಗ ಯಾವ ಕೆಲಸನೂ ಮಾಡೋ ಹೋಗಿಲ್ಲ. ನೋಡ್ಕೋತೀನಿ ಬಿಡಿ. ಎಲ್ಲ ನೀವೇ ಮಾಡಿದ್ರೆ ನಾನೇನು ಮಾಡಲಿ? ನಾನಾಗಲೇ ಹೇಳಿದ್ನಲ್ಲ, ಎಕ್ಸಾಮ್ ಮುಗಿಯೋವರೆಗೂ ನೀವು ಯಾವ ಕೆಲಸದ ಬಗ್ಗೆ ಯೋಚನೆ ಮಾಡೋ ಹಾಗಿಲ್ಲ. ನಾನು ನೋಡ್ಕೋತೀನಿ, ಓದ್ಕೊಳ್ಳಿ. ಎಕ್ಸಾಮ್ ಅಂತ ಎಲ್ಲ ಕೆಲಸದ ಭಾರ ನಿಮ್ಮ ಮೇಲೆ ಹಾಕೋಕ್ಕಾಗುತ್ತಾ? ನಾನು ಎಕ್ಸಾಮ್ ಬರೆದ್ರೂ ನೀವು ಹೊರಗಡೆ ನನಗೋಸ್ಕರ 3 ಅವರ್ ವೆಯ್ಟ್ ಮಾಡಿದ್ದೀರಾ. ಎಷ್ಟು ಸುಸ್ತಾಗಿರುತ್ತೆ. ಪ್ಲೀಸ್ ಅಡುಗೆ ಒಂದು ಮಾಡಕ್ಕೆ ಬಿಡಿ. ಹಾಂ, ನಾನು ಹೇಳೋದನ್ನು ಕೇಳಿ. ಈಗ ನೋಡಿ, ಎಕ್ಸಾಮ್ ಮುಗಿಯೋವರೆಗೂ ಬೇರೆ ಯಾವ ಕೆಲಸದ ಬಗ್ಗೆನೂ ನೀವು ಗಮನ ಹರಿಸೋ ಹಾಗಿಲ್ಲ. ಈಗ ತಾನೇ ಹೇಳೋದಲ್ಲ, ಬ್ಯಾಗ್ ತೊಗೊಳ್ಳಿ, ನೀವು ಓದ್ಕೋತಾ ಇರಿ, ನಾನು ಬೇಗ ಅಡುಗೆ ರೆಡಿ ಮಾಡ್ತೀನಿ. ಏನಾಯ್ತು? ನಾನು ಮಾಡಬೇಕಾಗಿರೋ ಕೆಲಸನೆಲ್ಲ ಇವ್ರು ಮಾಡ್ತಿದ್ದಾರೆ. ಇವ್ರ ಪ್ರೀತಿನ ಇಷ್ಟೆಲ್ಲ ಪ್ರೀತಿ ಮಾಡ್ತೀರಾ?
ಯಾಕೆ ಇಷ್ಟೆಲ್ಲ ಪ್ರೀತಿ ತೋರಿಸ್ತೀರಾ ಅಂದರೆ, ನಾನು ಇದನ್ನೆಲ್ಲ ಮಾಡೋದು ನೀವು ಸಂತೋಷವಾಗಿ ಆರಾಮಾಗಿರಬೇಕು ಅಂತ ತಾನೆ. ನೀವೇ ಹೀಗಾಗ್ಬಿಟ್ರೆ ಹೇಗೆ? ಎಲ್ಲಿ ಚಿಯರ್ ಅಪ್, ಸ್ಮೈಲ್. ಇಷ್ಟೆಲ್ಲ ಪ್ರೀತಿ ಕಾಳಜಿ ತೋರಿಸೋ ನಿಮಗೆ ದೇವ್ರು ಯಾಕೆ ಹಾಗೆ ಮಾಡಿಬಿಟ್ಟ? ಪ್ರೀತಿನೇ ಉಸಿರಾಗಿಸ್ಕೊಂಡಿರೋ ನಿಮ್ಮನ್ನು ನಿಮ್ಮ ಜೀವನದಲ್ಲಿ ಪ್ರೀತಿನೇ ಇಲ್ಲದೆ ಇರೋ ಹಾಗೆ ಮಾಡಿಬಿಟ್ಟ. ಮೋಸ್ಗಾರ ಅವನು. ನೋಡಿ, ದೇವರು ನನಗೆ ಅವಾಗ ಮೋಸ ಮಾಡಿರ್ಬೋದು, ಆದರೆ ಈಗ ಆ ಮೋಸಕ್ಕೆಲ್ಲ ಕಾಂಪನ್ಸೇಷನ್ ಅನ್ನೋ ಹಾಗೆ ನಿಮ್ಮನ್ನೇ ಕೊಟ್ಟಿದ್ದಾನೆ. ನೋಡಿ, ನಾನು ಹೀಗೆ ಮಾತಾಡಿದ ತಕ್ಷಣ ನೀವು ಎಮೋಷ್ನಲ್ ಆಗಿಬಿಡ್ತೀರಿ. ನಡೀರಿ, ಫ್ರೆಶ್ ಅಪ್ ಆಗಿ ನಾನು ಬೇಗ ಅಡುಗೆ ಮಾಡ್ಕೊಂಬರ್ತೀನಿ, ಊಟ ಮಾಡೋಣ. ಸ್ಮೈಲ್. ಮೇಡಮ್ ಅವರೇ, ಅದು ನಂಗೆ ಚಿಕ್ಕ ವಯಸ್ಸಿಂದಲೂ ಈ ತಮಟೆ ಸತ್ ಕೇಳಿಸಿದ್ರೆ ಸಾಕು ಕೈ ಕಾಲು ನಿಲ್ಲುವುದಿಲ್ಲ, ನೋವನ್ನೆಲ್ಲ ಮರೆತು ಕುಡಿಯಕ್ಕೆ ಶುರು ಮಾಡ್ಬಿಡ್ತವೆ. ನೀವೇ ನೋಡಿದ್ರಲ್ಲ ರೀ. ಸಾಕ್ ನಿಲ್ಸ್ರಿ ನಿಮ್ ನಾಟಕನ. ನಿಮ್ ಕೈ ಕಾಲ್ ಮುರಿದಿದೆ, ಅದ್ ಸರಿ ಹೋಗಕ್ಕೆ 15 ದಿನ ಇಲ್ಲ 2 ತಿಂಗಳು ಬೇಕಲ್ವಾ? ನೀವ್ ಬೇರೆ ದೊಡ್ಡ ಮನುಷ್ಯರ ಮಗ. ಜನರು ನೋಡ್ರೆ ಏನ್ ಅನ್ಕೋತಾರೆ? ನಿಮ್ಮನ್ ಯಾರ್ ಮದ್ವೆ ಆಗ್ತಾರೆ? ಊರಲ್ಲಿ ಬೇರೆ ನಿಮ್ಮನ್ ಕುಂಟ ಅಂತ ಕರೀತಾರೆ. ಹೇಗ್ ಬದುಕ್ತೀರಾ ಹೇಳಿ? ಮೇಡಮ್ ಅವರೇ, ಸಾಕ್ ನಿಲ್ಸ್ರಿ. ನನ್ನಿಂದ ನಿಮಗ್ ನೋವಾಗಿದೆ ಅಂತ ನನ್ಗೆ ಎಷ್ಟು ಬೇಜಾರಾಗಿ ಎಷ್ಟು ಹತ್ತಿದ್ದೀನಿ ಗೊತ್ತಾ? ಯಾಕ್ರಿ ಮನುಷ್ಯರ ಭಾವನೆಗಳ ಜೊತೆ ಆಟ ಆಡ್ತೀರಾ? ಎಷ್ಟೆಲ್ಲ ಮಾತಾಡ್ಬಿಟ್ರಿ, ಏನೆಲ್ಲ ಅಂದ್ರಿ, ನಿಮ್ಗೊಂದ್ ಚೂರು ನಾಚಿಕೆ ಆಗಲ್ವಾ? ಮೇಡಮ್ ಅವರೇ, ಅದೇನಾಯ್ತು ಅಂದ್ರೆ... ಸಾಕ್ ನಿಲ್ಸ್ರಿ. ನಿಮ್ಮಿಂದ ಇನ್ನೊಬ್ಬರ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಂಡೆ ಗೊತ್ತಾ? ನೀವೇ ಸರಿ ಇಲ್ಲ, ನಿಮ್ ಉದ್ದೇಶನೂ ಸರಿ ಇಲ್ಲ. ಮೊದ್ಲಿನಿಂದ ಹೊರಡಿ. ನಿಮ್ಮನ್ನ ಯಾಕೆ ಹೊರಡಕ್ ಹೇಳ್ತಾ ಇದೀನಿ? ಜಾಗ ಸರಿ ಇಲ್ಲ ಅಂದ್ಮೇಲೆ ನಾವೇ ಅಲ್ಲಿಂದ ದೂರ ಹೋಗ್ಬೇಕು. ಮೇಡಮ್ ಅವರೇ